ಇಂಟರ್ ಎಕ್ಸ್ಚೇಂಜ್ ಆಫ್ ರೋಲ್ಸ್ ಆಗುತ್ತೆ ಅಂತ ಹೇಳಿದ್ದೆ, ಏನು ವಿಷಯ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಲವತ್ತನೇ ವಾರಕ್ಕೆ ಕಾಲಿಟ್ಟಿರುವಂಥ ಅನ್ಪ್ಲಗ್ಡ್ ವಿತ್ ಮಯೂರ್ ಶ್ರೋಲಿ. ಮಯೂರ ಮಾತಾಡ್ತಿದ್ದೀನಿ. ಇವತ್ತು ನನ್ನ ಜೊತೆ ಈ ಸ್ಟುಡಿಯೋಸಲ್ಲಿ ಬದ್ರಿ ಪ್ರಸಾದ್ ಸರ್ ಅವರಿದ್ದಾರೆ. ಸರ್, ಮತ್ತೊಮ್ಮೆ ನನ್ನ ಶೋಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಆ್ಯಂಡ್ ಕೀಬೋರ್ಡ್ ಸಾತಲ್ಲಿ ನಿಮ್ಮ ಹೆಸರು ಹೇಳ್ಬಿಡಿ ಸರ್. ಮೈಕ್ ಹತ್ರ ಬರೋರ್ಗು ನಾನು ಮಾತಾಡಲ್ಲ. ಡಿಸೈಡ್ ಹರ್ಷವರ್ಧನ್ ರಾಜ್. ನಿಮ್ಗೆ ರಾಣಿ ಯಾವಾಗ ಬರುತ್ತೆ ನಿಮ್ಮ ಲೈಫಲ್ಲಿ? ಮೇಬಿ 6 years. 6 years? 6 ವರ್ಷದವರೆಗೂ ಮದುವೆ ಆಗಲ್ಲ ಅಂತ ಡಿಸೈಡ್ ಮಾಡಿದ್ದೀರಾ? ಮತ್ತೆ ಕಷ್ಟ ಇದೆ ಜೀವನ. ನಮ್ಮ ರ್ಯಾಪಿಡ್ ಫೈರ್ ರೌಂಡ್ ಮುಂದುವರ್ಸೋಣ ಅಲ್ವಾ ಸರ್? ಅದಕ್ಕಿಂತ ಮುಂಚೆ ನಾನು ಏನೋ ಒಂದು ಪ್ರಶ್ನೆ ಕೇಳಿದೆ, ಇಂಟರ್ ಎಕ್ಸ್ಚೇಂಜ್ ರೋಲ್ಸ್ ಅಂತ. ಏನು ಅಂದ್ರೆ ಅದು ಮುಂದೆ ನೀವು ಹಾಡೋಂಥ ಹಾಡು ಏನು ಆ ವಿಷಯ ಅಂತ ಗೊತ್ತಾಗುತ್ತೆ. ಈಗ ರ್ಯಾಪಿಡ್ ಫೈರ್ ರೌಂಡ್ ಅನ್ನ ಮುಂದುವರಿಸ್ತಾ, ನಿಮ್ಗೆ ಲೈಫಲ್ಲಿ ಮೋಸ್ಟ್ ಎಂಬಾರಸಿಂಗ್ ಇನ್ಸಿಡೆಂಟ್ ಏನಾಗಿರೋದು? ಎಂಬಾರಸಿಂಗ್ ಇನ್ಸಿಡೆಂಟ್ಸ್ ಅಂದ್ರೆ ತುಂಬಾ ಆಗಿರುತ್ತೆ. ಓಕೆ. ಯೂಶಲಿ ಸ್ಕೂಲ್ ಡೇಸ್ ನಲ್ಲಿ ಆ ತರ. ಯಾವಾಗ ಅಂತಂದ್ರೆ ನಾನು ಸ್ಕೂಲ್ ಡೇಸ್ ನಲ್ಲಿ, ಹೈಸ್ಕೂಲ್ ನಲ್ಲಿ ಶಾಂತರಸ ಹರಿದಿಹುದು ತುಂಗೆಯಾಗಿ ಅಂತ ಒಂದು ಸಾಂಗ್ ಇದೆ. ಓಕೆ. ಸೊ ಅವಾಗಿನ್ನ ನಾ ಹಾಡಿದ್ರೆ ನನ್ನ ವಾಯ್ಸ್ ಫೀಮೇಲ್ ವಾಯ್ಸ್ ತರ ಇರ್ತಿತ್ತು. ಓಕೆ. ಸೊ ವೆನ್ ಐ ಯೂಸ್ ಟು ಸಿಂಗ್ ದಟ್ ಸಾಂಗ್, ಎಲ್ಲಾ ಹುಡುಗಿರೆಲ್ಲ ಬಂದು ನನ್ನ ಚೀಕ್ ನ ಹಿಂಗ ಅನ್ಬಿಟ್ಟು ಸೋ ಕ್ಯೂಟ್ ಅನ್ನೋರು. ನನಗೆ ನನ್ ದೊಡ್ಡವನು, ಅಯ್ಯೋ ಇವರೆಲ್ಲ ಬಂದ್ ಹಿಂಗ ಅಂತ ಇದಾರಲ್ಲ ಅಂತ. ಮೀಸೆ ಬಂದಿರ್ಲಿಲ್ಲ, ವಾಯ್ಸ್ ಹೊಡೆದಿರ್ಲಿಲ್ಲ. ಎವ್ರಿಬಡಿ ಯೂಸ್ ಟು ಕಮ್ ಅಂಡ್ ಸೇ ಸೋ ಕ್ಯೂಟ್ ಅಂತ. ಒಂಥರ ಎಂಬ್ರಾಸಿಂಗ್ ಅವಾಗ ಸಿಚುವೇಶನ್. ಎಲ್ಲರೂ ನಮ್ ಕ್ಲಾಸ್ಮೇಟ್ಸ್ ಎಲ್ಲ ಏನೋ ಎಲ್ಲರೂ ಬಂದ್ ಹಿಂಗ್ ಅಂತ ಇದಾರೆ ನಿಂಗೆ ಅಂತ. ಆಕ್ಚುಲಿ ಆ ಟೈಟಲ್ ನ ಚೇಂಜ್ ಮಾಡ್ಬೇಕಾಗಿತ್ತು. ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಅಲ್ಲ, ಇದು ಮೀಸೆ ಇಲ್ದಿರಂತ ಗಂಡಸಿಗೆ ಡಿಮ್ಯಾಂಡ್. ಸೂಪರ್, ಫ್ಯಾಂಟಾಸ್ಟಿಕ್. ಈಗ ರ್ಯಾಪಿಡ್ ಫೈರ್ ರೌಂಡ್ ಅಲ್ಲಿ ರ್ಯಾಪಿಡ್ ಇನ್ನೊಂದು ಸ್ವಲ್ಪ ಚಕ ಕೇಳ್ತೀನಿ, ಚಕ ಆನ್ಸರ್ ಕೊಡ್ಬೇಕಾಗಿದೆ. ಫೇವರೇಟ್ ಡಿಶ್? ಮಸಾಲ ದೋಸಾ. ಆಹಾ. ಫೇವರೇಟ್ ಆಕ್ಟರ್? ರಾಜ್ಕುಮಾರ್. ಮೋಸ್ಟ್ ಹೇಟೆಡ್ ಡಿಶ್? ಮೋಸ್ಟ್ ಹೇಟೆಡ್ ಅಂತ ಯಾವ್ದಿಲ್ಲ. ಯಾವ್ದು ಇಲ್ಲ, ಏನ್ ಬೇಕಾದ್ರೂ ತಿಂತೀರಾ? ಮೋಸ್ಟ್ ಹೇಟೆಡ್ ನಾನ್ ವೆಜ್ ಇರ್ಬೋದು. ನಾನ್ ವೆಜ್. ಫ್ಯಾಂಟಾಸ್ಟಿಕ್. ಉಪ್ಪಿಟ್ಟು. ಕಾಂಕ್ರೀಟ್ ಅಮ್ಮ, ಸೂಪರ್. ಮೋಸ್ಟ್ ಹೇಟೆಡ್ ಆಕ್ಟರ್ ಸರ್? ಯಾರು ಚೆನ್ನಾಗಿ ಆಕ್ಟ್ ಮಾಡಲ್ವ ಅವರು. ಆಹಾ, ತುಂಬಾ ಸೇಫ್ ಆಗ್ಬಿಟ್ರಿ. ಇನ್ನ ಮೂವಿಂಗ್ ಆನ್, ರ್ಯಾಪಿಡ್ ಫೈರ್ ರೌಂಡ್ ಬಾಕಿ ಇದೆ. ಆನ್ ಎ ಸ್ಕೇಲ್ ಆಫ್ 10 ಯು ಹ್ಯಾವ್ ಟು ಅಂದ್ರೆ ರೇಟ್ ಮಾಡಬೇಕಾಗಿದೆ. ಯಾರಿಗೆ ಏನು ಅಂತ ಸ್ವಲ್ಪ ಹೊತ್ತಲ್ಲೇ ತಿಳ್ಕೊಳ್ಳೋಣ. ಆದ್ರೆ ಈಗ ಎಕ್ಸ್ಚೇಂಜ್ ಆಫ್ ರೋಲ್ಸ್ ಏನು ಅಂತಂದ್ರೆ, ನಮ್ಮ ಶೋ ಬಂದವರೆಲ್ಲ ಸುಮಾರು ಜನ ಹುಡುಗಿರ್ ಕೈಲಿ ಗಂಡಸರು ಮೇಲ್ ಸಿಂಗರ್ಸ್ ಹಾಡಿರೋಂಥ ಹಾಡುಗಳನ್ನ ಹಾಡಿಸಿದ್ರಿ. ಇವತ್ತು ನಿಮ್ಮನ್ ಕೈಲಿ ಫಾರ್ ಎ ಚೇಂಜ್ ಫೀಮೇಲ್ ಸಿಂಗರ್ ಹಾಡಿರೋಂಥ ಹಾಡನ್ನ ಹಾಡ್ಸೋಣ ಅಂತ ನನಗೆ ಆಸೆ ಆಗ್ತಿದೆ. ದಿಸ್ ಸಾಂಗ್ ವಿಲ್ ಬಿ ನನ್ ಚಾಯ್ಸ್ ಸರ್. ಹೌದಾ? ಓಕೆ, ದಟ್ಸ್ ಫೈನ್. ಒಳ್ಳೆ ಸಾಂಗ್ ಕೊಡಪ್ಪ. ಖಂಡಿತ ಸರ್. ಯಾವ ಹಾಡು ಅಂತ ನಾವೀಗ ಮೈಕ್ಸ್ ಆಫ್ ಮಾಡ್ಬಿಟ್ಟು ಶುರು ಮಾಡೋಣ. ಹೌದಾ? ಅದೇ ಸರ್, ಇಳಯರಾಜ ಸರ್ದು ಯಾವುದು? ನಗು ಎಂದಿದೆ. ಲೈಫ್ ಸೂಪರ್ ಗುರು. ನಗು ಎಂದಿದೆ ಮಂಜಿನ ಬಿಂದು, ನಗು ಎಂದಿದೆ ಮಂಜಿನ ಬಿಂದು, ನಲಿ ಎಂದಿದೆ ಗಾಳಿ ಎಂದು, ನಗು ಎಂದಿದೆ ಮಂಜಿನ ಬಿಂದು. ಚಿಲಿಪಿಲಿ ಎಂದು ಹಕ್ಕಿಯು ಹೇಳಿದೆ ಈಗ, ಬಾಬಾ ಜೊತೆಯಲ್ಲಿ ಕೂಡಿ ನಮ್ಮಂತೆ ಹಾರು ನೀ ಬೇಗ, ಬಾಬಾ ಹಾರಲು ಆಗದೆ ಸೋತಿರಲು, ಬಾಳಿಗೆ ಗೆಳೆಯನು ಬೇಕಿರಲು, ಬಯಸಿದೆ ಅರಸಿದೆ ನಾ ಕಂಡೆ ಈಗಲೇ ನಾ ನನ್ನ ಸ್ನೇಹಿತನ, ಇದೇ ನಗುವ ಮನದ ಸ್ಪಂದ, ಸವಿ ಮಧುರ ಮಮತೆ ಬಂಧ, ಇದೇ ನಗುವ ಮನದ ಸ್ಪಂದ. ಹೋ 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 ಹೋ.
ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ. ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ. ನಿಂತಾಗ ಬುಗುರಿಯಾಟ ಎಲ್ಲರೂ ಒಂದೇ ಓಟ ಕಾಲಾಕ್ಷಣಿಕ ಕಣೋ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ. ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ. ಮರಿಬೇಡ ತಾಯಿಯ ಋಣವ ಮರಿಬೇಡ ತಂದೆಯ ಒಲವ ಹಡೆದವರೇ ದೈವ ಕಣೋ. ಸುಖವಾದ ಭಾಷೆಯ ಕಲಿಸೋ ಸರಿಯಾದ ದಾರಿಗೆ ನಡೆಸೋ ಸಂಸ್ಕೃತಿಯೇ ಗುರುವು ಕಣೋ. ಮರೆತಾಗ ಜೀವನ ಪಾಠ ಕೊಡುತ್ತಾನೆ ಚಾಟಿಯ ಏಟ ಕಾಲಾಕ್ಷಣಿಕ ಕಣೋ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ. ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ. ನಿನ್ನ ಮನೆವರೆಗೂ ಜೊತೆಯಲ್ಲಿ ನಾನು ಬರಬಹುದೇ ನನ್ನ ಕೊನೆವರೆಗೂ ಮನದಲ್ಲಿ ನಾನು ಇರಬಹುದೇ. ವಿಶೇಷವಾಗಿದೆ ಬಡಪಾಯಿಯ ಖುಷಿಯ ಈ ಮಿಡಿತ ನಿನ್ನ ನೋಡುತ್ತಾ ನಾ ಮುಖ ವಿಸ್ಮಿತ ಮೋಹಗೊಳ್ಳುತ್ತಾ ನಾ ಮುಖ ವಿಸ್ಮಿತ. ನಿನ್ನ ಮನೆವರೆಗೂ ಜೊತೆಯಲ್ಲಿ ನಾನು ಬರಬಹುದೇ. ಭಾವಬುದ್ಧಿ ಹಂಚುವಾಗ ಜೀವವೇ ಹೂವು ನೀನು ಬಂದು ಹೋದಲೆಲ್ಲ ಪ್ರೀತಿಯ ಕಾವು ಕಾಡುವಂಥ ಈ ಮೋಹದಾಹಗಳ ಹೇಳಲೇಬೇಕೇ. ಮೂಡಿ ಬಂದ ಈ ವಿವಿಧ ವೇದನೆಯ ತಾಳಲೇಬೇಕೇ. ಮಾತನಾಡುತ್ತಾ ನಾನು ಮೂಕ ವಿಸ್ಮಿತ ನಿನ್ನ ಮನೆವರೆಗೂ ಜೊತೆಯಲ್ಲಿ ನಾನು ಬರಬಹುದೇ. ನನ್ನ ಕೊನೆವರೆಗೂ ಮನದಲ್ಲಿ ನಾನು ಇರಬಹುದೇ. ವಿಶೇಷವಾಗಿದೆ ಬಡಪಾಯಿಯ ಖುಷಿಯ ಈ ಮಿಡಿತ ನಿನ್ನ ನೋಡುತ್ತಾ ನಾ ಮುಖ ವಿಸ್ಮಿತ ಮೋಹಗೊಳ್ಳುತ್ತಾ ನಾ